ಈಗ ಬಸ್ ನಮ್ಮ ರಾಜು ಕಾಗೆ ಅತ್ಯಂತ ಹಿರಿಯ ಸದಸ್ಯರು ಇದರಲ್ಲಿ, ಮತ್ತೆ ಸೌಮ್ಯ ಮತ್ತು ಎಲ್ಲಿ ಅವ್ರದ್ದು ಗೌರವ ಇದೆ. ನೂತನ ಅವರು ಕೂಡ ಅಷ್ಟು ಸೌಮ್ಯವಾಗಿದ್ದಾರೆ, ಮುತ್ತಿಮೋರು ಕೂಡ. ಇವತ್ತು ರಾಜು ಕಾಗೆ ಅವರು, ರೆವಿನ್ಯೂ ಸೆಕ್ರೆಟರಿ ಅಂತ ಕಟಾರೇರವರು ಅವರಿಗೆ ಮಾಡಿದಂಥ ಅವಮಾನದ ಬಗ್ಗೆ ಇವತ್ತು ಅವ್ರು ಪ್ರಸ್ತಾವ ಮಾಡಿ ನೋವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಮುತ್ತಿಮೋಡವರು ಅವರಿಗೆ ACP ಇಂದ ಒಂದೊಂದು ಅವಮಾನದ ಬಗ್ಗೆ ಕೂಡ ಇವತ್ತು ಪ್ರಸ್ತಾವ ತಾವೆಲ್ಲ ಮಾತಾಡಿದ್ರಿ. ಒಂದು ನಮ್ಮ ಇಡೀ ಸದಸ್ಯರ, ಯಾಕಂದ್ರೆ ಹೇಳಿದ್ರೆ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೆ ಇರಲಿ, ನಾವು ಕೊಡೋ ವೇತನಗಿಂತಲೂ ನಾವು ಕೊಡೋ TADಗಿಂತಲೂ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ, ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂದ್ರೆ ಗೌರವ ಬೇಕು. ಗೌರವ ಇಸ್ ನಂಬರ್ 1. ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್. ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ, ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ. ಆದರೆ ಅದರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂಥ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಅವ್ರಿಗೆ IAS ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು. ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ, ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಆದ ಕಾರಣ ಅಲ್ಲಿ ಏನು ಕೆರೆ ಏನು ಇದೆ ಅನ್ನೋದು ವಿಚಾರ ಗೊತ್ತಿಲ್ಲ. ಅದರಲ್ಲಿ ಅವನ ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು, ಅಥವಾ ಅಲ್ಲಿ ಇನ್ಸಿಡೆಂಟ್. ಮತ್ತೆ ನಾನು ಹೇಳುವಂಥದ್ದು, ಶಾಸಕರು ಕರೆದಾಗ ಮಾತಾಡ್ಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡೋದು ಅದು ಇಡೀ ಸದನಕ್ಕೆ ತೋರುವಂತ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ, ಸರ್ಕಾರ ಕೂಡ ಪರಿಗಣಿಸಬೇಕು. ಇದರ ಬಗ್ಗೆ ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ನಮ್ಮ ಹಕ್ಕುಚ್ಯುತಿ ಸಮಿತಿಗೆ ಅದನ್ನು ನಾನು ವಹಿಸ್ತೇನೆ. ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂಥ ಹಕ್ಕಿದೆ. ಆದರೆ ಅದು ಏನು ನಡೆದಿದ್ದು ಅಂತೇಳಿ ನ್ಯಾಚುರಲ್ ಜಸ್ಟಿಸ್, ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕಾಗ್ತದೆ. Giving him natural justice, kindly call all of these. You take any decision. ನೋಡಿ, ಅಲ್ಲ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡೋದು ನೀವು? ಈಗ ಸರ್ಕಾರ ಅವ್ರದ್ದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ, ನಿಮ್ಮ ಇದ್ದಾರೆ ಯುವರ್ ರೈಟ್. ಬಟ್ ನಾನೇನು ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದ್ದಕ್ಕೆ ನಮ್ಮ ಟೈಮ್ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ನು ಕೂತ್ಕೊಳಿಸಿ ಹೋಗ್ಲಿ, ಹಕ್ಕುಚ್ಯುತಿ ನೋಡಿಕೊಳ್ಳಿ, ಏನ್ ಬೇಕಾದ್ರು ಮಾಡಿ, ಅವ್ರು ಮಾಡಿಕೊಳ್ಳಿ. ಅವರು ಅವ್ರು ಮಾಡುವ ತಪ್ಪು ನೀವು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಿ ಕರ್ಸಿ ಕೂತ್ಕೊಂಡು ನಾವ್ ಯಾಕೆ ಇವರಿಗೆ ನಿಲ್ಬೇಕು? Suman in the chambers. Listen to him. ಈಗ ನೋವಾದದ್ದು ಶಾಸಕರಿಗೆ ನೋವಾದದ್ದು ಆಗಿದೆ. 2 ಆಪ್ಷನ್ ಇದೆ, ಒಂದು ಹಕ್ಕುಚ್ಯುತಿ ಕೊಡಬಹುದು, ಒಂದು ಚೇಂಬರ್ ಕೂಡ ಕರಿಬಹುದು. ನಿಮ್ಮ ಶಾಸಕರಿನ ಅಭಿಪ್ರಾಯ ಅಂತ ನಾನು ರೂಲಿಂಗ್ ಅನ್ನ ನಾವು ಸ್ವಾಗತಿಸ್ತೇವೆ. ಒಂದು ಒಳ್ಳೆ ರೂಲಿಂಗ್ ಅನ್ನ ಈಗ ನೋಡಿ, ಆ ಶಾಸಕರಿಗೆ ಆದ ಅವಮಾನ ಅವರಿಗೆ ಮಾತ್ರ ಗೊತ್ತು, ನಮ್ಗೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅವರಿಗೆ ಆದ ನೋವನ್ನು ಸೊ ನಾವ್ಯಾಕೆ ಅವರಿಗೆ ಅಟ್ಲೀಸ್ಟ್ ನಮಗೆ ಅವತ್ತು ಏನ್ ಮಾಡ್ಲಿಕ್ಕೆ ದೂರ ಅವ್ರಿಗೆ ನೋವಿನ ಮೇಲೆ ಮತ್ತೆ ನಾವ್ಯಾಕೆ ನೋವು ಕೊಡಬೇಕು? ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ, ನೀವು ಶಾಸಕರ ಪರವಾಗಿ ನಿಲ್ಬೇಕು, ಅದು ಹಕ್ಕುಚ್ಯುತಿಗೆ ಹೋಗ್ಲಿ, ಅವ್ರು ಸ್ಟ್ರಿಕ್ಟ್ ಆಕ್ಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.